ಸೊ ಇವತ್ತಿನ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 5 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ನ ಡಿಸ್ಕಸ್ ಮಾಡಿದ್ರೆ ವೆಕ್ಟರ್ಸ್ ಇಂದ 2 ಕ್ವಶನ್ಸ್. ಥ್ಯಾಂಕ್ ಯು ಸೋ ಮಚ್. ಯುವರ್ ಟ್ರಸ್ಟ್ ಇಸ್ ಆರ್ ಸಕ್ಸಸ್ ಫಾರ್ our Maths 6 MMJ channel. Hey guys, welcome back to Maths 6 MMJ channel. ಸೊ ಇವತ್ತಿನ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 5 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ ಫಾರ್ ಯೋರ್ ಫೈನಲ್ ಎಕ್ಸಾಮ್ 2024-2025. ಲಾಸ್ಟ್ ಇಯರ್ ನಾವು ಕೊಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ ತುಂಬಾ ಜನಕ್ಕೆ ಹೆಲ್ಪ್ ಆಗಿ ಕಮೆಂಟ್ ಮಾಡ್ತಾ ಇದ್ರು ಈ ವರ್ಷ ಕೂಡ ಕ್ವಶನ್ಸ್ ಕೊಡಿ ಅಂತ. ಸೊ ಹಿಯರ್ ಇಸ್ ಅ ವಿಡಿಯೋ ಫಾರ್ ಯು ಗೈಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗ ಫಸ್ಟ್ ಬ್ಲೂ ಪ್ರಿಂಟ್ ನೋಡಕ್ ಹೋದ್ರೆ ವೆನ್ ವಿ ಅಬ್ಸರ್ವ್ ಫಾರ್ 5 ಮಾರ್ಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಈಗ ಎಲ್ಲಾ ಚಾಪ್ಟರ್ಸ್ ಓದ್ಬೇಕಾ, ನಾವು ಸೆಲೆಕ್ಟಿವ್ ಓದ್ಬೋದಾ, ಹೆಂಗ್ ಸೆಲೆಕ್ಟ್ ಮಾಡ್ಕೋಬಹುದು? ಸೊ ಈಗ ನೋಡಿದ್ರೆ ಈಗಿನ ಎಕ್ಸಾಮ್ ಅಲ್ಲಿ ದೇ ಹ್ಯಾವ್ ಮೇಡ್ ಶ್ಯೂರ್ ದಟ್ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ಇರೋದೇ ನೆಕ್ಸ್ಟ್ ಬ್ಲೂ ಪ್ರಿಂಟ್ ಅಲ್ಲಿ ಇರ್ಬೇಕನ್ನೋದೇನು ಗ್ಯಾರಂಟಿ ಇಲ್ಲ ಈ ಸೆಕೆಂಡ್ ಬ್ಲೂ ಪ್ರಿಂಟ್ ಅಲ್ಲಿ ಇರೋದೇ ಥರ್ಡ್ ಬ್ಲೂ ಪ್ರಿಂಟ್ ಅಲ್ಲಿ ಇರ್ಬೇಕಂತ ಏನು ಇಲ್ಲ. ಸೊ ಎಲ್ಲಾದ್ರಲ್ಲೂ ಒಂದೇ ಬರ್ಬೇಕು ಅನ್ನೋದು ಏನು ಇಲ್ಲ. ಸೊ ಚೇಂಜಸ್ ಇದೆ. ಸೊ ನಾನ್ ಅದ್ರಲ್ಲಿ 3 ಬ್ಲೂ ಪ್ರಿಂಟ್ ಅಲ್ಲೂ ಕಾಮನ್ ಇರುವಂತ ಕ್ವಶನ್ಸ್ ಅಥವಾ ಕಾಮನ್ ಇರುವಂತ ಚಾಪ್ಟರ್ಸ್ ನ ಚೂಸ್ ಮಾಡ್ಕೊಂಡು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸ್ ಅಂತ ಬಂದ್ರೆ 3 ಬ್ಲೂ ಪ್ರಿಂಟ್ ಅಲ್ಲೂ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ ಒಂದು ಕ್ವಶನ್ ಇದೆ, ಅಂಡ್ ಮ್ಯಾಟ್ರಿಸಸ್ ಮೇಲೆ ಒಂದು ಕ್ವಶನ್ ಇದೆ, ಡಿಟರ್ಮಿನೆಂಟ್ಸ್ ಮೇಲೆ ಒಂದು ಕ್ವಶನ್ ಇದೆ, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ ಒಂದು ಕ್ವಶನ್ ಇದೆ, ಇಂಟಿಗ್ರೇಷನ್ ಮೇಲೆ ಒಂದು ಕ್ವಶನ್ ಇದೆ. ಸೊ ಐ ಆಮ್ ಅಗೇನ್ ಟೆಲ್ಲಿಂಗ್ ಯು ದಟ್ 3 ಬ್ಲೂ ಪ್ರಿಂಟ್ ಅಲ್ಲೂ ಯಾವ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಕ್ವಶನ್ ಇದೆ, ಸೊ ಅಂತ ಚಾಪ್ಟರ್ಸ್ ನ ಚೂಸ್ ಮಾಡ್ಕೊಂಡು ನಾನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡ್ತಾ ಇದ್ದೀನಿ. ಅದರಲ್ಲಿ ಈ 5 ಚಾಪ್ಟರ್ಸ್ ನಾವೇನ್ ಚೂಸ್ ಮಾಡ್ಕೊಂಡಿದೀವಿ ಅದರಲ್ಲಿ ನೀವು ಬರಿಬೇಕಾಗಿರೋದು 4 ಕ್ವಶನ್ಸ್ ಅಷ್ಟೇ. ಐ ಸಜೆಸ್ಟ್ ಯು ಗೈಸ್ ಟು ಸ್ಟಡಿ 5 ಕ್ವಶನ್ಸ್ ಇನ್ ವಿಚ್ ಯು ಕ್ಯಾನ್ ರೈಟ್ 4 ಪರ್ಫೆಕ್ಟ್ಲಿ ಅಂಡ್ 1 ಎಕ್ಸ್ಟ್ರಾ ಬರೆದ್ರೆ ಏನು ಲಾಸ್ ಇಲ್ಲ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಯು. ಎಸ್, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಬ್ಲೂ ಪ್ರಿಂಟ್. ಈಗ ನೆಕ್ಸ್ಟ್ ಬ್ಲೂ ಪ್ರಿಂಟ್ ನಾವು ನೋಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಆ ಸೇಮ್ ಚಾಪ್ಟರ್ಸ್ ಮೇಲೆ ನಾನು ಮಾರ್ಕ್ ಮಾಡಿರೋದು ನಿಮ್ಗೆ, ಅಂಡ್ ಒಂದು ಎಕ್ಸ್ಟ್ರಾ ಮಾಡಿರ್ತೀನಿ. ಬಟ್ ಕಾಮನ್ ಇರುವಂತ ಚಾಪ್ಟರ್ಸ್ ಮೇಲೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡ್ತಾ ಇರೋದು. ಅಗೇನ್ ಥರ್ಡ್ ಬ್ಲೂ ಪ್ರಿಂಟ್ ಅಲ್ಲಿ ನೋಡಿದ್ರು ನಾನು ಏನ್ ನಿಮ್ಗೆ ಹೇಳಿದ್ದೆ ಅದೇ ಚಾಪ್ಟರ್ಸ್ ಮೇಲೆ ಕ್ವಶನ್ಸ್ ಡೆಫಿನೆಟ್ಲಿ ಇದೆ ಇಲ್ಲಿ. ಸೊ ಫಾರ್ ಶ್ಯೂರ್ ಈ ಚಾಪ್ಟರ್ಸ್ ಮೇಲೆ ಕ್ವಶನ್ಸ್ ನಿಮ್ಗೆ 5 ಮಾರ್ಕ್ಸ್ ಗೆ ಬಂದೇ ಬರುತ್ತೆ. ಅಂದ್ರೆ ಪಾರ್ಟ್ ಡಿ ಇಸ್ ಧಮಾಕಾ ಫಾರ್ ಅಸ್. ಡೆಫಿನೆಟ್ಲಿ ನಾವು ಅದನ್ನು ಓದ್ಲೇಬೇಕು. ಅಂಡ್ ಈಗ ವೆನ್ ಇಟ್ ಕಮ್ ಫಾರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ತಾ ಹೋದ್ರೆ ಅಫ್ಕೋರ್ಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಬಂದು ಇಟ್ ವಿಲ್ ಬಿ ಡೆಫಿನೆಟ್ಲಿ ಆನ್ ಇನ್ವರ್ಟಬಲ್ ಆಫ್ ದ ಫಂಕ್ಷನ್. ಒಂದು ಫಂಕ್ಷನ್ ಕೊಟ್ಬಿಟ್ಟು ಚೆಕ್ ಇಫ್ ದ ಗಿವನ್ ಫಂಕ್ಷನ್ ಇಸ್ ಇನ್ವರ್ಟಬಲ್. ಯಾವಾಗ ಇನ್ವರ್ಟಬಲ್ ಆಗುತ್ತೆ ಅಂತ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ವೆನ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್ ದೆನ್ ದ ಫಂಕ್ಷನ್ ಇಸ್ ಇನ್ವರ್ಟಬಲ್. ಇನ್ವರ್ಟಬಲ್ ಆದ್ರೆ ದೆನ್ ದ ಫಂಕ್ಷನ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಇಸ್ ಇನ್ವರ್ಸ್. ಅದನ್ನ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಅಂಡ್ ದಿಸ್ ಇಸ್ ಅ ವೆರಿ ಕಾಮನ್ ಕ್ವಶನ್ ನಾವು ನೋಡ್ತಾ ಇರೋದು. ನಿಮ್ಗೆ ಏನು ಮಾಡೆಲ್ ಪೇಪರ್ ಅವ್ರು ಬಿಟ್ಟಿರೋದ್ರಲ್ಲೂ ಇದು ಕ್ವಶನ್ ಇದೆ. ಅಂಡ್ ಪ್ರಿಪರೇಟರೀಸ್ ಅಥವಾ ನೀವೇನು ಮಿಡ್ ಟರ್ಮ್ಸ್ ಎಕ್ಸಾಮ್ಸ್ ಇದೆಲ್ಲ ಏನ್ ಬರ್ದಿರ್ತೀರಾ ಈ ಕ್ವಶನ್ ತುಂಬಾ ಸಲ ರಿಪೀಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಇಟ್ ಇಸ್ ಒನ್ ಇಂಪಾರ್ಟೆಂಟ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಯೋರ್ ಫೈನಲ್ ಎಕ್ಸಾಮ್ ಫಾರ್ 5 ಮಾರ್ಕ್ಸ್ ಅಂತ ನಾನು ಹೇಳ್ಬೋದು. ಅದರ ಜೊತೆಗೆ ನಾನು ಇನ್ನ ಒಂದು 3 ಫಂಕ್ಷನ್ಸ್ ನ ಕೊಟ್ಟಿದ್ದೀನಿ ಗೈಸ್. ಇಸ್ ಆಲ್ ಅ ಸೇಮ್ ಕ್ವಶನ್. ನೀವು ನೋಡಿದ್ರೆ ಎಲ್ಲವೂ ಒಂದೇ ಕ್ವಶನ್, ಒಂದೇ ಟೈಪ್ ಅಥವಾ ಸೇಮ್ ಟೈಪ್ ಆಫ್ ಕ್ವಶನ್ ಯು ಕ್ಯಾನ್ ಸಿ. ಏನು ಎಲ್ಲಾ ಫಂಕ್ಷನ್ಗೂ ನಾವು ಇನ್ವರ್ಟಬಲ್ ಅಂತ ಚೆಕ್ ಮಾಡಬೇಕು ಅಂಡ್ ವಿ ಆರ್ ಸಪೋಸ್ ಟು ಫೈಂಡ್ ಇನ್ವರ್ಸ್ ಫಾರ್ ಆಲ್ ದಿಸ್ ಫಂಕ್ಷನ್. ಬಟ್ ಇಲ್ಲಿ ಏನ್ ಚೇಂಜಸ್ ಆಗಿದೆ ಎಲ್ಲಾ ಕ್ವಶನ್ಸ್ ಅಲ್ಲ ಅಂತ ನೋಡೋಕಾದ್ರೆ ಫಂಕ್ಷನ್ ಚೇಂಜ್ ಆಗಿದೆ. ಫಸ್ಟ್ ಕ್ವಶನ್ ಅಲ್ಲಿ f of x is equals to 4x plus 3 ಅಂತ ಕೊಟ್ರೆ, ಸೆಕೆಂಡ್ ಫಂಕ್ಷನ್ ಅಲ್ಲಿ 10x plus 7 ಅಂತ ಕೊಟ್ಟಿದ್ದಾರೆ, ಥರ್ಡ್ ಫಂಕ್ಷನ್ ಅಲ್ಲಿ 1 plus x square. ರಿಮೆಂಬರ್ ಯು ಹ್ಯಾವ್ ಟು ಕೀಪ್ ದ ಡೊಮೇನ್ ಅಂಡ್ ರೇಂಜ್ ಇನ್ ಮೈಂಡ್ ಯರ್. ಇನ್ ಕೇಸ್ ಇದು 1 or on to ಆಗಿಲ್ಲ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಡಿಸೈಡ್ ಅಂಡ್ ಶೋ ದೆಮ್ ದಟ್ ನಾಟ್ 1 and on to. ಅಂಡ್ ನೆಕ್ಸ್ಟ್ x square plus 4 ಅಂತ ಕೊಟ್ಟಿದ್ದಾರೆ. ಅಗೇನ್ ಡೊಮೇನ್ ಅಂಡ್ ರೇಂಜ್ ಇಸ್ ವೆರಿ ಇಂಪಾರ್ಟೆಂಟ್. ಡೊಮೇನ್ ಅಲ್ಲಿ ಫುಲ್ ರಿಯಲ್ ನಂಬರ್ಸ್ ಕೊಟ್ರೆ 1 ಆಗುತ್ತಾ ಆಗಲ್ವಾ, ಅಥವಾ ಪಾಸಿಟಿವ್ ರಿಯಲ್ ನಂಬರ್ಸ್ ಕೊಟ್ರೆ 1 ಆಗುತ್ತಾ ಆಗಲ್ವಾ, ಅಥವಾ ಆನ್ ಟು ಆಗುತ್ತಾ ಆಗಲ್ವಾ ಫಾರ್ ದಿಸ್ ಗಿವನ್ ಇಂಟರ್ವಲ್ ಅಂತ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಇದಕ್ಕೆಲ್ಲ ಸೊಲ್ಯೂಷನ್ಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಲೇಬೇಕು. ಆಗ್ಲೇ ನಮಗೆ ಗೊತ್ತಾಗೋದು ಎಸ್ ಇಟ್ ಇಸ್ ನೆಸೆಸರಿ ನಾವು ಹೇಳ್ಕೊಡ್ಬೇಕು ಅಂತ. ಮ್ಯಾಕ್ಸಿಮಮ್ ಕಮೆಂಟ್ಸ್ ಏನಾದ್ರೂ ಸೊಲ್ಯೂಷನ್ಸ್ ಬೇಕು ಅಂತ ಬಂದ್ರೆ ಡೆಫಿನೆಟ್ಲಿ ವಿಲ್ ಟೀಚ್ ಯು ದ ಸೊಲ್ಯೂಷನ್. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 5 ಮಾರ್ಕ್ಸ್. ಸೊ ನೆಕ್ಸ್ಟ್ ಚಾಪ್ಟರ್ ನಾನು ತಗೊಂಡಿರೋದಿಲ್ಲಿ ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ ಇಂದಾನು ಒಂದು ಕಂಪಲ್ಸರಿ ಕ್ವಶನ್ಸ್ ಬರ್ತಾ ಇದೆ.
ಎಸ್. ಸೊ ಇವಾಗ ಯಾವ ತರ ಕ್ವಶನ್ಸ್ ಕೇಳ್ಬೋದು, ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಒಂದು ರೋ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ದೇ ಮೇ ಆಸ್ಕ್ ಯು ಟು ವೆರಿಫೈ ದಟ್ ಎ ಬಿ ದ ಓಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್, ಈ ತರ ಕೇಳ್ಬೋದು ವಿತ್ ಡಿಫ್ರೆಂಟ್ ಮ್ಯಾಟ್ರಿಸಸ್. ಇಲ್ಲಿ ನೋಡಿ ಅಗೈನ್ ಎರಡು ಡಿಫ್ರೆಂಟ್ ಮ್ಯಾಟ್ರಿಸಸ್ ಕೊಟ್ಬಿಟ್ಟು ದ ಸೇಮ್ ಕ್ವಶನ್. ಸೊ ನಿಮ್ಗೆ ಪ್ಯಾಟ್ರನ್ ಗೊತ್ತಿದ್ರೆ ಆರಾಮಾಗಿ ಯು ಕ್ಯಾನ್ ಸಾಲ್ವ್ ದೋಸ್ ಕ್ವಶನ್ಸ್, ನೋ ಇಶ್ಯೂಸ್ ಅಟ್ ಆಲ್. ನೆಕ್ಸ್ಟ್ ಎ ಬಿ ಸಿ ಮೂರನ್ನು 3x3 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 ಮ್ಯಾಟ್ರಿಸಸ್ ಕೊಟ್ಬಿಟ್ಟು ದೇ ಆಸ್ಕಿಂಗ್ ಯು ಟು ಫೈಂಡ್ ದಸ್ ಅಂಡ್ ದೇ ಆಸ್ಕಿಂಗ್ ಯು ಟು ವೆರಿಫೈ ವೆದರ್ ದೀಸ್ ಆರ್ ಈಕ್ವಲ್ ಅಂತ. ಅಗೇನ್ ನಿಮ್ಗೆ ಸಾಲ್ವ್ ಮಾಡೋದು ಗೊತ್ತಿದ್ರೆ ಇಟ್ಸ್ ವೆರಿ ಈಸಿ ಟು ಡೂ ದಟ್. ಅಂಡ್ ನೆಕ್ಸ್ಟ್ ಅಗೇನ್ 3 ಮ್ಯಾಟ್ರಿಸಸ್ ಕೊಟ್ಬಿಟ್ಟು ಮಲ್ಟಿಪ್ಲಿಕೇಶನ್ ಬಂದಿದೆ ಇಲ್ಲಿ, ರಿಮೆಂಬರ್. ಸೊ ದೇ ಆಸ್ಕಿಂಗ್ ಯು ಟು ಪ್ರೂವ್ ದೀಸ್ ಟು ಆರ್ ಈಕ್ವಲ್, ದಟ್ ಕಮ್ಸ್ ದೇರ್ ಕಮ್ಸ್ ಅ ಮಲ್ಟಿಪ್ಲಿಕೇಶನ್. ಅಂಡ್ ಇಲ್ಲಿ ಅಗೇನ್ ಎ ಇಸ್ ಸಮ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಬಿಟ್ಟು ದೇ ಆಸ್ಕಿಂಗ್ ಯು ಟು ಪ್ರೂವ್ ದಟ್ a cube minus 23a minus 40i is equals to 0. C. This question quite lengthy answer. But those who know how to multiply the matrices easily, definitely they can do it quickly. So time consuming ಆಗುವಂತ questions na ನೀವು choose ಮಾಡ್ಕೋಬಾರ್ದು ಜಾಸ್ತಿ, ಯಾಕಂದ್ರೆ time management is most important. So ಬೇಗ ಬೇಗ ಸಾಲ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ, ಸೊ ದಟ್ ಇದು ಕೂಡ ಬೇಗ ಕ್ವಿಕ್ ಆಗಿ ಸಾಲ್ವ್ ಮಾಡಬಹುದು. ಇದು ಆಲ್ರೆಡಿ ನಾವು ಸೆಕೆಂಡ್ ಕ್ವಶನ್ ಅಲ್ಲೇ ನೋಡಿದ್ವಿ ಅದೇ ತರಾನೇ. ಸೊ ಮೇನ್ಲಿ ಮ್ಯಾಟ್ರಿಸಸ್ ಅಲ್ಲಿ ನೀವು ಕಲಿಬೇಕಾಗಿರೋದೇನು, ಹೌ ಡು ಯು ಮಲ್ಟಿಪ್ಲೈ ದ ಮ್ಯಾಟ್ರಿಸಸ್, ಹೌ ಡು ಯು ಆಡ್ ದ ಮ್ಯಾಟ್ರಿಸಸ್, ಅದು ಈಸಿ. ಮೇನ್ಲಿ ಮಲ್ಟಿಪ್ಲೈ ಮಾಡೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವ ಎರಡು ಮ್ಯಾಟ್ರಿಸಸ್ ನ ನಾವು ಮಲ್ಟಿಪ್ಲೈ ಮಾಡಬಹುದು, ವಾಟ್ ಆರ್ ದ ಕಂಡೀಷನ್ ಫಾರ್ ದ ಮ್ಯಾಟ್ರಿಸಸ್ ಟು ಬಿ ಮಲ್ಟಿಪ್ಲೈಡ್, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ for sure matrices is very easy for you. ಅದು ನಿಮಗೂ ಗೊತ್ತು, ನಾನೇನು ಪರ್ಟಿಕ್ಯುಲರ್ ಆಗಿ ಹೇಳಬೇಕಿಲ್ಲ, ಬಿಕಾಸ್ ಯು ಆಲ್ ನೋ ದಟ್ matrices is very easy. So next I'll come to the determinant. ಡಿಟರ್ಮಿನೆಂಟ್ ಅಲ್ಲಿ ಏನು, ಯಾವ ಕ್ವಶನ್ಸ್ ಕೇಳ್ಬೋದು ಡಿಟರ್ಮಿನೆಂಟ್ಸ್ ಇಂದ 5 marks ಗೆ ಅಂದ್ರೆ ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್, ಡೆಫಿನೆಟ್ಲಿ ಅದನ್ನೇ ಕೇಳ್ತಾರೆ. ಸೊ ನಾನು ಡಿಫ್ರೆಂಟ್ ಕ್ವಶನ್ಸ್ ನ ಕೊಟ್ಟಿದ್ದೀನಿ, ನೀವು ನೋಟ್ ಡೌನ್ ಮಾಡಿಕೊಂಡು ಆಲ್ ಆರ್ ಆಫ್ ದ ಸೇಮ್ ಟೈಪ್, ನೀವು ಅದೇ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು, ಬಟ್ ಡಿಫ್ರೆಂಟ್ ಕ್ವಶನ್ಸ್ ಕೊಡ್ತಾರೆ. ಸೊ ನಾ ಎಲ್ಲ ಪಾಸಿಬಲ್ ಕ್ವಶನ್ಸ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂಡು ನೀವು ಅದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಇದರಲ್ಲಿ ಒಂದು ನಿಮ್ಗೆ ಫೈನಲ್ ಎಕ್ಸಾಮ್ಗೆ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಮ್ಯಾಥ್ಸ್ ಅಲ್ಲಿ ಏನು ಅಂದ್ರೆ ನಂಬರ್ಸ್ ಚೇಂಜ್ ಆಗ್ಬೋದು, ಬಟ್ ಮೆಥಡ್ ಅದೇ ಇರುತ್ತೆ. 1 ಇರೋ ಜಾಗದಲ್ಲಿ -1 ಬರ್ಬೋದು, ಅಥವಾ 2 ಇರೋ ಜಾಗದಲ್ಲಿ 3 ಬರ್ಬೋದು, ಅದನ್ನ ನಾನು ಅಶ್ಯೂರೆನ್ಸ್ ಕೊಡಕ್ಕಾಗಲ್ಲ, ಬಟ್ ಇದೇ ಮೆಥಡ್ ಅಲ್ಲಿ ಬಂದೇ ಬರುತ್ತೆ. ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಾ ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಆರಾಮಾಗಿ ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ಸ್, ಪ್ರಾಕ್ಟೀಸ್ ಮಾಡಿದ್ರೆ ಇದ್ರಲ್ಲೂ ಸಹ ನಿಮ್ಗೆ 5 marks ಬರುತ್ತೆ. So we'll go for the next chapter. Hope you have taken screenshot of this. Yes, so we'll go for the next chapter. That is differentiation, continuity and differentiability. And the differentiation ಮೇಲೆ ಒಂದು 5 marks question compulsory ಬಂದೇ ಬರುತ್ತೆ. ಅದು ಯಾವುದ್ರ ಮೇಲೆ ಬರುತ್ತೆ ಅಂದ್ರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಮೇಲೆ ಬರುತ್ತೆ. ಅಂದ್ರೆ dy y ಏನ್ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy by dx ಬರುತ್ತೆ, ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d square y by dx square ಬರುತ್ತೆ. ವಿ ಕಾಲ್ ಇಟ್ ಆಸ್ ಅ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಆಯ್ತಾ? ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡುವಂತ ಕ್ವಶನ್ಸ್ ಬರುತ್ತೆ. ಸೊ ಅದರಲ್ಲಿ ಇಷ್ಟು ಪಾಸಿಬಲ್ ಕ್ವಶನ್ಸ್ ಇರುತ್ತೆ, ನಾನು ನಿಮ್ಗೆ ಹೇಳೋದಕ್ಕಾಗಲ್ಲ ಇದ್ರಲ್ಲಿ ಇದೇ ಬರುತ್ತೆ ಇದ್ರಲ್ಲಿ ಇದೇ ಬರುತ್ತೆ ಅಂತ, ನಾಟ್ ಶ್ಯೂರ್. ಆಯ್ತಾ? ಬಟ್ ಇದರಲ್ಲಿ ಒಂದು ಬರುತ್ತೆ ಅನ್ನೋದನ್ನ ಮಾತ್ರ ಐ ಕ್ಯಾನ್ ಗ್ಯಾರಂಟಿ ಯು. ಆಯ್ತಾ? ಸೊ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆಲ್ಸೋ, ಯು ಕ್ಯಾನ್ ಪ್ರಾಕ್ಟಿಸ್. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ದಟ್ in case ಏನಾದ್ರೂ if you want solution for all this question, you can just comment us, definitely I'll teach you. Yeah, so ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. we'll go for the next chapter. ಸೊ ನೆಕ್ಸ್ಟ್ ಚಾಪ್ಟರ್ ಇಂಟಿಗ್ರೇಷನ್ ನ ಚೂಸ್ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವಾಗ ಡಿಫರೆನ್ಷಿಯಲ್ ಈಕ್ವೇಶನ್ ಓದ್ಕೊಳ್ಳಿ ಅಂತ ಹೇಳ್ಬೋದು, ಯಾಕೆ ಅದರಲ್ಲಿ ಇರೋದು ಒಂದೇ ಡಿರೈವೇಶನ್ ಅಲ್ವಾ, ಅದು ನಮ್ಮ ಟೀಚರ್ಸ್ ಹೇಳಿದ್ದಾರೆ ಅದು ಬಂದ್ಬಿಡುತ್ತೆ 5 marks ಅಂತ. ಬಟ್ ಇದು ಕೆಲವೊಮ್ಮೆ ಅದನ್ನ 3 marks ಗೆ ಕೇಳೋ ಚಾನ್ಸ್ ಇರುತ್ತೆ. ನೀವೀಗ ಅದನ್ನ 5 marks ಮೇಲೆ ಡಿಪೆಂಡ್ ಆಗಿ ಹೋಗಿ ಇನ್ಯಾವುದು ಓದ್ಕೊಂಡು ಹೋಗ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗಿ ಅದನ್ನ 3 marks ಕೊಟ್ಬಿಟ್ಟು ನೀವು 5 marks ಒಂದು ಕ್ವಶನ್ ಬಿಟ್ಬಿಟ್ಟು ಬರ್ಬೇಕಾಗತ್ತೆ. ಸೊ ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಡಿಫರೆನ್ಷಿಯಲ್ ಈಕ್ವೇಶನ್ ಡಿರೈವೇಶನ್ ಇಸ್ ನಾಟ್ ಶ್ಯೂರ್ for 5 marks this time, so I'm not assuring you that. So we'll go for the integration. So derivations ಇದೆ ನೋಡಿ, ಈ ತರ derivation.
ಸೊ ಈ ತರ ಡಿರೈವೇಶನ್ ಏನ್ ಬರುತ್ತೆ 1 ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಡಿರೈವೇಶನ್ ಆಗಿರ್ಬೋದು ಅಥವಾ ಇದರ್ ಡಿರೈವೇಶನ್ ದಿಸ್ ಇಸ್ ಸೇಮ್ ಬಟ್ ದ ಕ್ವಶನ್ಸ್ ಆರ್ ಡಿಫ್ರೆಂಟ್ ಆಯ್ತಾ. ಸೊ ಇದು ಡಿರೈವೇಶನ್ ಸೊ ಇದರಲ್ಲಿ ಯಾವ್ದಾದ್ರು ಒಂದು ಡಿರೈವೇಶನ್ ಬಂದು ಅದ್ರ ಮೇಲೆ ಪ್ರಾಬ್ಲಮ್ ಬರುತ್ತೆ ಫಾರ್ 5 ಮಾರ್ಕ್ಸ್ 4 ಮಾರ್ಕ್ಸ್ ನಿಮ್ ಡಿರೈವೇಶನ್ ಬಂದ್ರೆ 1 ಮಾರ್ಕ್ಸ್ ವಿಲ್ ಬಿ ಫಾರ್ ದ ಪ್ರಾಬ್ಲಮ್. ಸೊ ನೀವು ಆರಾಮಾಗಿ ಅದು ಕಂಪೇರ್ ಮಾಡ್ಬಿಟ್ಟು ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಎ ಪ್ಲೇಸ್ ಅಲ್ಲಿ ಏನಿದೆ ಇನ್ ಕೇಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ರೆ ಅದನ್ನ ನೀವು ಏನು ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ದೆನ್ ಯು ಹ್ಯಾವ್ ಟು ಕಂಪೇರ್ ಇಟ್ ಟು ದಿಸ್ ಫಾರ್ಮುಲಾ and then you have to solve this ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಆನ್ಸರ್ ಬರಿಬೇಕಾಗುತ್ತೆ. So this was another kind integration in the hopefully you have taken screenshot of this also so that we can go for important questions of 3 marks. Yes, so we'll go for the important questions for 3 marks. Next 3 marks important questions we'll get into the chapter again blueprint ಹೋಗೋಣ ನಾವು. ಸೊ ನಾನಿಲ್ಲಿ ನೀವು ಬರಿಬೇಕಾಗಿರೋದು 6 ಕ್ವಶನ್ಸ್ ಹೌದಲ್ವಾ. ಸೊ ನಾನು ಅಗೇನ್ ಕಾಮನ್ ಇರುವಂತ ಚಾಪ್ಟರ್ಸ್ ನ ಚೂಸ್ ಮಾಡ್ಕೊಂಡಿದ್ದೀನಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ವೆಕ್ಟರ್ ಆಲ್ಜಿಬ್ರಾ, 3D ಜಾಮೆಟ್ರಿ, ಪ್ರೊಬಾಬಿಲಿಟಿ. Next, relations and functions, matrices, continuity, differentiability, vector algebra, 3D geometry, probability. So illi so next, relations and functions, matrices, continuity, differentiability, vectors, 3D geometry, probability. So ಏನಾಗಿದೆ ಅಂದ್ರೆ ಇಲ್ಲಿ 1 2 3 4 5 6 ಪ್ರಾಬ್ಲಮ್ಸ್ ಇಲ್ಲಿ 6 ಕ್ವಶನ್ಸ್ ಬಂದ್ರೆ ಇದ್ರಲ್ಲೂ ಇನ್ಕ್ಲೂಡಿಂಗ್ ಮ್ಯಾಟ್ರಿಸಸ್ 6 ಕ್ವಶನ್ಸ್ ಬರ್ತಿದೆ. ಫಸ್ಟ್ ಬ್ಲೂ ಪ್ರಿಂಟ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಮ್ಯಾಟ್ರಿಸಸ್ ವೆಕ್ಟರ್ಸ್ ಇಂದಾನೆ 2 ಕ್ವಶನ್ಸ್ ಬಂದ್ರು 6 ಕ್ವಶನ್ಸ್ ಆಗ್ತಿದೆ. ಓಕೆ, ಸೊ ನಾನಿವಾಗ ನಾವು ಓದ್ಬೇಕಾಗಿರೋದು 6 questions. So we had to answer 6 questions in part C ಅಂದ್ರೆ 3 marks ಎಂದು ನಾವು 6 questions ಆನ್ಸರ್ ಮಾಡಬೇಕು. ನಿಮ್ಗೆ ಫಸ್ಟ್ ಬ್ಲೂ ಪ್ರಿಂಟ್ ಅಲ್ಲಿ ಮ್ಯಾಟ್ರಿಸಸ್ ಒಂದು ಕ್ವಶನ್ ಕೊಟ್ಟಿಲ್ಲ ಆಯ್ತಾ, ಆದ್ರೆ ವೆಕ್ಟರ್ಸ್ ಇಂದ 2 ಕ್ವಶನ್ಸ್ ಕೊಟ್ಟಿದ್ದಾರೆ, ನಾನು ಅದನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೀವು ನೋಡಿದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಚಾಪ್ಟರ್ಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ, ವೆಕ್ಟರ್ಸ್, 3D, ಪ್ರೊಬಾಬಿಲಿಟಿ. ದಿಸ್ ಆರ್ ದ ನಿಮ್ಗೆ ಏನಂತಾರೆ ಲೈಕ್ ಡೆಫಿನೆಟ್ಲಿ ಬಂದೇ ಬರುತ್ತೆ, ಫಿಕ್ಸ್ಡ್ ಟೈಪ್ ಆಫ್ ಚಾಪ್ಟರ್ಸ್ ಇದು ಬಂದೇ ಬರುತ್ತೆ ಈ ಚಾಪ್ಟರ್ಸ್ ಇಂದ ಕ್ವಶನ್ಸ್. ಮ್ಯಾಟ್ರಿಸಸ್ ಇಂದ ಫಸ್ಟ್ ಬ್ಲೂ ಪ್ರಿಂಟ್ ಅಲ್ಲಿ ಇರ್ಲಿಲ್ವಲ್ಲ ಅಂತ ನೀವು ಕೇಳಿದ್ರೆ ನಾನು ಅಲ್ಲಿ ವೆಕ್ಟರ್ಸ್ ನ ಚೂಸ್ ಮಾಡ್ಕೊಂಡಿದ್ದೆ. ಅಲ್ಲಿ ವೆಕ್ಟರ್ಸ್ ಇಂದ 2 ಕ್ವಶನ್ಸ್ ಬರ್ತಿತ್ತು ನೋಡಿ, ಇಲ್ಲಿ ಮ್ಯಾಟ್ರಿಸಸ್ ಅಲ್ಲಿ ಇಲ್ಲ ಅಲ್ವಾ, ಆದ್ರೆ ವೆಕ್ಟರ್ಸ್ ಇಂದ 2 ಕ್ವಶನ್ಸ್ ಬರ್ತಿದೆ. ನಾನು ನಿಮಗೆ ವೆಕ್ಟರ್ಸ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಿರೋದ್ರಿಂದ ಆ 2 ಕ್ವಶನ್ ಓದ್ಕೊಂಡ್ರೆ ಆಬ್ವಿಯಸ್ಲಿ ನೀವು ಅಲ್ಲೂ 6 ಕ್ವಶನ್ಸ್ ನ ಆರಾಮಾಗಿ ಆನ್ಸರ್ ಮಾಡಬಹುದು. ಎಸ್, ಸೊ ವಿಲ್ ಗೆಟ್ ಇನ್ ಟು ದ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ದ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಫಾರ್ 3 ಮಾರ್ಕ್ಸ್. ಮೇನ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಯಾವುದರ ಮೇಲೆ 3 ಮಾರ್ಕ್ಸ್ ಗೆ ಕೇಳ್ತಾರೆ ಅಂದ್ರೆ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಯು ಹ್ಯಾವ್ ಟು ಪ್ರೂವ್ ದಟ್ ದ ಗಿವನ್ ರಿಲೇಷನ್ ಇಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಏನು? If you prove that the relation is reflexive, symmetric and transitive, then you tell the given relation is an equivalence relation ಅಲ್ವಾ. ಈಗ ರಿಲೇಷನ್ ನ ಚೇಂಜ್ ಮಾಡ್ತಾ ಹೋಗ್ತಾರೆ, ಅವ್ರು ಇಷ್ಟ ಬಂದಂಗೆ ರಿಲೇಷನ್ ನ ಡಿಫೈನ್ ಮಾಡಿ ಕೊಡ್ತಾರೆ, ಆ ರಿಲೇಷನ್ ನೀವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಿರೋ ರಿಲೇಷನ್ ಏನು? ಸೊ ಯು ಕ್ಯಾನ್ put x, y into this relation if 3x minus y is equals to 0. ಆಯ್ತಾ. ನೆಕ್ಸ್ಟ್ ರಿಲೇಷನ್ ಅಲ್ಲಿ ನೋಡಿ, ಯು ಕ್ಯಾನ್ ಪುಟ್ a, b into this relation if the first element is less than second element. Next, if you can put a, b into this relation if a minus b is divisible by 2. next question ಅಲ್ಲಿ ಏನ್ ರಿಲೇಷನ್ ಡಿಫೈನ್ ಮಾಡಿದ್ದಾರೆ? ಯು ಕ್ಯಾನ್ ಪೇರ್ ದ 2 triangles if the triangles are congruent to each other. So that is the next condition. Next, first question ಅಲ್ಲಿ ಕೊಟ್ಟಿರೋ ಕಂಡೀಷನ್ ಏನು? ಯು ಕ್ಯಾನ್ ಪೇರ್ 2 lines if the 2 lines are perpendicular to each other. ಆಯ್ತಾ. ಸೊ ಈ ತರ ಕ್ವಶನ್ಸ್ ರಿಲೇಷನ್ ಚೇಂಜ್ ಮಾಡ್ತಾ ಹೋಗ್ತಾರೆ ಅಷ್ಟೇ, ನೀವು ಒಂದು ಫಿಕ್ಸ್ ಆಗಬೇಕು. how can you check the given relation is reflexive? How can you check the given relation is symmetric? How can you check the given relation is transitive ಅಂತ ಆಯ್ತಾ. ಸೊ ಇದನ್ನ ಫಿಕ್ಸ್ ಮಾಡ್ಕೊಂಡ್ರೆ ರಿಲೇಷನ್ ಅವ್ರು ಹೆಂಗಾದ್ರೂ ಚೇಂಜ್ ಮಾಡ್ಕೊಂಡು ಹೋಗ್ಲಿ, ನೋ ಪ್ರಾಬ್ಲಮ್, ಅದನ್ನ ನೀವು ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಬೇಕು ಅಷ್ಟೇ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಆರಾಮ್ಸೆ ಯು ಕ್ಯಾನ್ ಪ್ರೂವ್ ದ ಗಿವನ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್. ನಾನು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ರಿಲೇಷನ್ಸ್ ನ ಡಿಸ್ಪ್ಲೇ ಮಾಡಿದ್ದೀನಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇಲ್ಲಿ ಏನಿದೆ a minus b divisible by 2 ಇರೋದು, a minus b is a multiple of 2 ಅಂತ ಕೇಳ್ಬೋದು. ನಿಮ್ಗೆ ರಿಲೇಷನ್ ನ ಹೆಂಗೆ ಈಕ್ವಿವ್ಯಾಲೆನ್ಸ್ ಅಂತ ಪ್ರೂವ್ ಮಾಡೋದು ಗೊತ್ತಿದ್ರೆ ಸಾಕು, ಆರಾಮಾಗಿ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಸೊ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಅಂಡ್ ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ಎಸ್,
ಸೊ ನೆಕ್ಸ್ಟ್ ನಾನು ಮ್ಯಾಟ್ರಿಸಸ್ ಮೇಲೆ ಕ್ವಶನ್ ಡಿಸ್ಪ್ಲೇ ಮಾಡಿದ್ದೀನಿ. ಮೇನ್ಲಿ ಮ್ಯಾಟ್ರಿಸಸ್ ಅಲ್ಲಿ 3 ಮಾರ್ಕ್ಸ್ಗೆ ಕೇಳೋದು ಆನ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಏನು ಹೌ ಡು ಯು ಪ್ರೂವ್ ದ ಗಿವನ್ ಮ್ಯಾಟ್ರಿಸಸ್ ಸಿಮೆಟ್ರಿಕ್, ಅದು ಬೇಸಿಕ್ ಗೊತ್ತಿರಬೇಕು. ದೆನ್ ಹೌ ಡು ಯು ಪ್ರೂವ್ ದ ಗಿವನ್ ಮ್ಯಾಟ್ರಿಸಸ್ ಸ್ಕ್ಯೂ ಸಿಮೆಟ್ರಿಕ್, ಅದು ಬೇಸಿಕ್ ಗೊತ್ತಿರಬೇಕು. ಅದಾದ್ಮೇಲೆ ಹೌ ಕ್ಯಾನ್ ಯು ರೈಟ್ ಅ ಗಿವನ್ ಮ್ಯಾಟ್ರಿಕ್ಸ್ as a sum of symmetric and skew symmetric and basic theorems ಇದೆ. ಏನ್ ಗೊತ್ತಾ, prove that the given matrix for the given any square matrix A plus A dash is a symmetric matrix and A minus A dash is a skew symmetric matrix. ಆಯ್ತಾ? ಸೊ ಈ ತರ ಕ್ವಶನ್ಸ್. ಆಮೇಲೆ ಇದೊಂದು ಥಿಯರಮ್ ಬೇಸ್ಡ್ ಇದೆ. ಸೊ ನೆಕ್ಸ್ಟ್ ಪ್ರೂವ್ ದಟ್ ಇದು ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್, ಇದು ಕೇಳ್ಬೋದು, ಕ್ವೈಟ್ ಇಂಪಾರ್ಟೆಂಟ್, ತುಂಬಾ ಸಲ 3 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಸೊ ಈ ತರ ಕ್ವಶನ್ಸ್. ಅಂಡ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಎಕ್ಸ್ಪ್ರೆಸ್ ದ ಗಿವನ್ ಮ್ಯಾಟ್ರಿಕ್ಸ್ as a sum of symmetric and skew symmetric, ಈ ತರ ಕ್ವಶನ್ಸ್ ಆಗಿರ್ಬೋದು. ಅಥವಾ ಫಾರ್ ಎನಿ ಮ್ಯಾಟ್ರಿಕ್ಸ್ ಪ್ರೂವ್ ದಟ್ A plus A dash is a symmetric matrix and A minus A dash is a skew symmetric matrix, ಈ ತರ ಪ್ರಾಬ್ಲಮ್ಸ್ ಸಹ ಕೇಳ್ಬೋದು. ಓಕೆ, so be prepared for this type of problem for 3 marks from matrices. Okay, so even in case if you have taken screenshot, I'll go for the next slide. Yes, so next I have put the questions from differentiation. Mainly differentiation ಅಲ್ಲಿ ಯಾವ ತರ questions ಕೇಳ್ತಾರೆ ಅಂದ್ರೆ questions on parametric form or you differentiate using a logarithm. So ಈ ತರ questions ನ they'll ask you for differentiation for 3 marks. ಆಯ್ತಾ, ಯಾವ್ದಾದ್ರು ಕೇಳ್ಬೋದು. ಸೊ ಇಲ್ಲಿ ನೋಡಿ, ಯೂಸಿಂಗ್ ಲಾಗಿರಿಥಮ್ ಸಾಲ್ವ್ ಮಾಡೋದು ಯಾವುದು, ಫಸ್ಟ್ ಕ್ವಶನ್ ಎಲ್ಲ ನೀವು ಲಾಗಿರಿಥಮ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಈವನ್ ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್. ನೆಕ್ಸ್ಟ್ ಇಟ್ ವಿಲ್ ಬಿ ಆನ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಈಗ ಫಿಫ್ತ್ ಕ್ವಶನ್ ನೋಡಿದ್ರೆ ಇಟ್ಸ್ ಆನ್ ಪ್ಯಾರಾಮೆಟ್ರಿಕ್ ಫಾರ್ಮ್. ನೆಕ್ಸ್ಟ್ ಫಿಫ್ತ್ ಒನ್, sixth one. Next, all these questions are supposed to be found using a parametric form. So these are quite important. ಅಂದ್ರೆ ನಿಮಗೆ ಬೇಸಿಕ್ ಡಿಫ್ರೆನ್ಸಿಯೇಷನ್ ಅಂದ್ರೆ 3 ಮಾರ್ಕ್ಸ್ ಸಾಲ್ವ್ ಮಾಡ್ತಿದ್ದೀನಿ, 3 ಮಾರ್ಕ್ಸ್ ಕಲಿಯೋಣ ಆ ತರ ಇರಬಾರ್ದು. As a teacher, I am giving you the suggestion. You have to learn differentiation completely. ಆಯ್ತಾ, ಕಂಪ್ಲೀಟ್ ಆಗಿ ಕಲ್ತ್ರೇನೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ ಆಗುತ್ತೆ. ಯಾಕಂದ್ರೆ ಒಂದೇ ಪ್ರಾಬ್ಲಮ್ ನ ಕಲ್ತ್ ಬಿಟ್ಟು ಮಾಡ್ತೀವಿ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಯು ಹ್ಯಾವ್ ಟು ಲರ್ನ್ ದ differentiation completely, but have given you very important problems. That's all. Okay. ನೆಕ್ಸ್ಟ್ ವೆಕ್ಟರ್ಸ್ ಇಂದ ನೋಡಿದ್ರೆ ಮೇನ್ಲಿ ವೆಕ್ಟರ್ಸ್ ಇಂದ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್ ಅಂತೂ ಕಂಪಲ್ಸರಿ. ಇನ್ ಕೇಸ್ ಏನಾದ್ರೂ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್ ಕೇಳಲಿಲ್ಲ ಅಂದ್ರೆ ಅದರ ಮೇಲೆ ಪ್ರಾಬ್ಲಮ್ಸ್ ಅಂತೂ ಕೇಳ್ತಾರೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಸೊ ದಿಸ್ ಇಸ್ ದ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್. ಯು ಕ್ಯಾನ್ ಹ್ಯಾವ್ ಟು ಲರ್ನ್ ದ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್. ಆಯ್ತಾ, ಇನ್ ಕೇಸ್ ಏನಾದ್ರೂ ಡಿರೈವೇಶನ್ ಕೇಳಿಲ್ಲ ಅಂದ್ರೆ ಅದ್ರ ಮೇಲೆ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡ್ ಮಾಡುವಂತ ಕ್ವಶನ್ಸ್ ಕೇಳ್ಬೋದು. ಅದನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಯು ಹ್ಯಾವ್ ಟು ಪ್ರಾಕ್ಟೀಸ್ ಪ್ರಾಬ್ಲಮ್ ಆನ್ ದಟ್. ಅದು ಬಿಟ್ರೆ ಯಾವ ತರ ಪ್ರಾಬ್ಲಮ್ಸ್ ಕೇಳ್ಬೋದು, ದೀಸ್ ಆರ್ ದ ಪಾಸಿಬಲ್ ಪ್ರಾಬ್ಲಮ್ಸ್ ಯು ಮೇ ಗೆಟ್ for 3 marks other than the section formula, but section formula has 90% of chances to come in your exam. In case adenadru bandilla andre then these are the other questions which may come in your exam. So find the unit vector perpendicular to both of them. Hope you know how to find the perpendicular to both of them. You just have to find the cross product between these two vectors and baronta vector will be perpendicular to both of them. For that you are supposed to find the unit vector. And thus you are supposed to find these are the vertices of the right angle triangle and just like this ee tara questions kelbodu. Yes, so you can take the screenshot of them. Next will, but section formula is very 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 important. ಯಾರಾದ್ರೂ section formula ಇನ್ನ ಕಲ್ತಿಲ್ಲ ಅಂದ್ರೆ ಈಗಲೇ ಕಲೀರಿ. ಇನ್ ಕೇಸ್ ಏನಾದ್ರೂ section formula derivation ಬೇಕಂದ್ರೆ ಕಮೆಂಟ್ ಮಾಡಿ, ಅದನ್ನು ಸಹ ಹೇಳ್ಕೊಡ್ತೀವಿ, ನೋ ಪ್ರಾಬ್ಲಮ್. For the next slide, that's on important questions on 3D geometry. Yes, so 3D geometry definitely find the distance between the two lines. ಅದರ ಮೇಲೇನೆ 3 marks question ಕೇಳ್ತಾರೆ for sure. So mind ಅಲ್ಲಿ ಇಟ್ಕೊಂಡು ಕಲ್ತ್ಕೊಳ್ಳಿ ಅದನ್ನ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಈಗಲೇ ಹೋಗಿ find that how do you learn how to find the distance between the or shortest distance between the given two lines. ಆಯ್ತಾ, ಆ equation of the line ಯಾವ ಫಾರ್ಮ್ ಅಲ್ಲಾದ್ರೂ ಕೊಟ್ಟಿರ್ಬೋದು. ಸೊ ಇಲ್ಲಿ ನೋಡಿ they have given you in the vector form, ಇಲ್ಲಿ ನೋಡಿದ್ರೆ they have given you in the Cartesian form. ಯಾವ್ದ್ರಲ್ಲಾದ್ರೂ ಕೊಟ್ಟಿರ್ಬೋದು, ಬಟ್ ನಿಮ್ಗೆ ಒಂದು ಫಾರ್ಮುಲಾ ತಗೊಂಡು ಆ ಫಾರ್ಮುಲಾ ನಾವು ಈಗ ವೆಕ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ಇಕ್ವೇಶನ್ ವೆಕ್ಟರ್ ಇಕ್ವೇಶನ್ ಹಾಕ್ಬೇಕಾ, ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ಕಾರ್ಟೀಷಿಯನ್ ಇಕ್ವೇಶನ್ ಹಾಕ್ಬೇಕಾ, ನಾಟ್ ನೆಸೆಸರಿ. ನೀವು ಯಾವ್ದಾದ್ರೂ ಫಾರ್ಮುಲಾ ಹಾಕಿ ಬಟ್ ನಲ್ಲಿ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕು ಅಷ್ಟೇ. ಆಯ್ತಾ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಲರ್ನ್. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್, ಹ್ಯಾವ್ ಡಿಸ್ಪ್ಲೇಡ್ ಯು ಸಮ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿಚ್ ಮೈಟ್ ಕಮ್ ಫಾರ್ your exam. This is all on finding a shortest distance ಅಷ್ಟೇ. Okay, so you can just take a screenshot, then we can go for the next slide.
Next, I have displayed you the questions on probability. ಆಯ್ತಾ, ಸೊ ಪ್ರೊಬಾಬಿಲಿಟಿ ಮೇಲೆ ಕ್ವಶನ್ಸ್ ಹಾಕಿದ್ದೀನಿ ಇಲ್ಲಿ. ಸೊ ಯು ಕ್ಯಾನ್ ಚೆಕ್ ಔಟ್ ದ ಕ್ವಶನ್ಸ್. ಅಫ್ಕೋರ್ಸ್ ಪ್ರೊಬಾಬಿಲಿಟಿ ಮೇಲೆ 3 ಮಾರ್ಕ್ಗೆ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ ಬೇಸ್ ಥಿಯರಮ್ ಮೇಲೆ ಕೇಳ್ತಾರೆ. ಆ್ಯಂಡ್ ಬೇಸ್ ಥಿಯರಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ ಈಗ ಸೆಲೆಕ್ಟಿವ್ ಚಾಪ್ಟರ್ಸ್ ಮೇಲೂ ನಾವು ಇಂಪಾರ್ಟೆಂಟ್ ಅಂತ ಹೇಳಿಲ್ಲ ಅಂತಂದರೆ ಮತ್ತು ನೀವು ಅದರಲ್ಲೂ ಇಂಪಾರ್ಟೆಂಟ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೋ, ಇಲ್ಲಿ ಹೇಳಿರೋದೆಲ್ಲ ಇಂಪಾರ್ಟೆಂಟ್, ಹೇಳೋ ಚಾಪ್ಟರ್ಸ್ ಎಲ್ಲ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಡೆಫಿನೆಟ್ಲಿ ಸ್ಟಡಿ ಆಲ್ ಆಫ್ ದಮ್. ಸೊ ಇವಾಗ ಪ್ರೊಬಾಬಿಲಿಟಿ ಮೇಲೆ ಬೇಸ್ ಥಿಯರಮ್ ಮೇಲೆ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಯು ಕ್ಯಾನ್ ನೋಟ್ ದಮ್ ಅಂಡ್ ಟೇಕ್ ಅ ಸ್ಕ್ರೀನ್ ಶಾಟ್. ಇನ್ನೊಂದು ಸ್ಲೈಡು ಇದೆ ಆನ್ ಪ್ರೊಬಾಬಿಲಿಟಿ. Yes, so these are also the very important questions you have to note down. So idu 3 out of 4 times, 3/4. Okay, so ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡಿ. there is some error. 4 5 ಅಲ್ಲ, it is 3 out of 4 times. Yeah, so there was some error. Yes, so thank you so much for watching our channel. So ಹಿಂಗೆ ನಮ್ಮ ಚಾನೆಲ್ನ ನೋಡ್ತಿದ್ರೆ ನಿಮಗೆ ನೆಕ್ಸ್ಟ್ 2 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಹ ಸಿಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಡಿದಂತಹ ಕ್ವಶನ್ಸ್ಗೆ ಏನಾದರೂ ಸೊಲ್ಯೂಷನ್ಸ್ ಬೇಕಿದ್ರೆ ಇಫ್ ಯು ಕಮೆಂಟ್, ಡೆಫಿನೆಟ್ಲಿ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. So yes, thank you so much. Your trust is our success for our Math 6 MMJ channel. Thank you so much for watching our video. Thank you.